ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅವಮಾನ ಯಾರೇ ಮಾಡಲಿ, ಸಾಧನೆ ಮಾಡುವ ಗುಣ ನಿಮ್ಮಲ್ಲಿರಲಿ. ತುಳಿಯುವವರು ಎಷ್ಟು ಜನ ಇರಲಿ, ಬೆಳೆಯುವ ಮನಸ್ಸು ನಿಮ್ಮಲ್ಲಿರಲಿ. ಒಂದು ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ, ಅದೇ ಮೆಟ್ಟಿಲುಗಳಾದರೆ ತುಳಿದು ಚಪ್ಪಲಿ ಬಿಡ್ತಾರೆ. ನಿಮ್ಮ ಜೀವನ ಕೂಡ ಹಾಗೆ ಫ್ರೆಂಡ್ಸ್. ಸಾಧಿಸಿ ತೋರಿಸಿದರೆ ನಮ್ಮವನು ಅಂತಾರೆ, ಒಂದು ವೇಳೆ ಸೋತ್ರೆ ಇವನ್ಯಾರು ನಮಗೆ ಗೊತ್ತೇ ಇಲ್ಲ ಅಂತಾರೆ. ಮೈ ಡಿಯರ್ ಫ್ರೆಂಡ್ಸ್, ಒಂದು ಮಾತನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಬೇಕು. ಕೆಲವು ಜನರು ಶಾಂತಿಯಿಂದ ಬದುಕುತ್ತಾರೆ, ಇನ್ನು ಕೆಲವರು ಬೇರೆಯವರ ಮನಸ್ಸನ್ನು ಒಡೆಯುತ್ತಾ ಬದುಕುತ್ತಾರೆ. ಇದೇ ಈ ಪ್ರಪಂಚ, ಇದೇ ಈ ಮನುಷ್ಯನ ಕೊಳಕು ಪ್ರಪಂಚ. ಇಂಥವರ ನಡುವೆ ನಾವು ಗೆದ್ದು ತೋರಿಸಬೇಕು. ಅಂದಾಗ ಈ ಕೆಟ್ಟ ಪ್ರಪಂಚದಲ್ಲಿ ಕೆಟ್ಟವರನ್ನು ಒಳ್ಳೆಯತನದಿಂದ ಮಟ್ಟ ಹಾಕಲು ಸಾಧ್ಯವಾಗುತ್ತದೆ. ಇಲ್ಲವಾದರೆ ಕೆಟ್ಟವರ ಜೊತೆ ಸೇರಿ ನೀವು ಕೆಟ್ಟವರಾಗುತ್ತೀರಾ. ಮನುಷ್ಯ ಹೇಗಿರ್ತಾನೆ ಅಂದರೆ, ದಿನವಿಡೀ ಕೆಲಸ ಮಾಡೋದು ಮತ್ತು ರಾತ್ರಿ ಉಳಿದಿರುವ ಜೀವನದ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು. ಇದರಲ್ಲಿ ಜೀವನವನ್ನು ಕಳೆಯುತ್ತಾನೆ ಈ ಮನುಷ್ಯ. ಈ ಜೀವನದಲ್ಲಿ ನೀವು ಸುಖವಾಗಿ ಬದುಕಬೇಕು ಅಂದರೆ, ಎಲ್ಲರೂ ನಿಮಗೆ ಮರ್ಯಾದೆ ಕೊಡ್ತಾರೆ ಅಂದರೆ, ನೀವು ಸುಖದ ಸಂಪತ್ತಿನಲ್ಲಿ ಬದುಕಬೇಕು ಅಂದರೆ ನಿಮ್ಮ ಬಳಿ ಹಣ ಇರಬೇಕು. ಅಂದಾಗ ಮಾತ್ರ ನಿಮಗೆ ಒಳ್ಳೆಯ ಗೌರವ ಸಿಗುತ್ತದೆ. ಎಲ್ಲಿ ಹಣ ಇರುತ್ತೋ ಅಲ್ಲಿ ಮರ್ಯಾದೆ, ಎಲ್ಲಿ ಹಣ ಇರುತ್ತೋ ಅಲ್ಲಿ ಗೌರವ, ಎಲ್ಲಿ ಹಣ ಇರುತ್ತೋ ಅಲ್ಲಿ ಪ್ರೀತಿ, ಎಲ್ಲಿ ಹಣ ಇರುತ್ತೋ ಅಲ್ಲಿ ಬಂಧು ಬಳಗ. ಯಾರ ಬಳಿ ಹಣ ಇರುತ್ತೋ ಅವರಿಗೆ ಈ ಜಗತ್ತಿನಲ್ಲಿ ಮರ್ಯಾದೆ ಸಿಗುವುದು. ಜೀವನದಲ್ಲಿ ಖುಷಿಯಾಗಿರಬೇಕು ಅಂದರೆ ಯಾರಿಂದಲೂ ಏನನ್ನು ಬಯಸಬಾರದು. ಜೀವನದಲ್ಲಿ ನೀವು ಪ್ರತಿಯೊಂದು ಕ್ಷಣವನ್ನು ಸಂತೋಷದಿಂದ ಬದುಕಬೇಕು ಅಂದರೆ ನಿಮ್ಮ ಬಳಿ ಹಣ ಇರಲೇಬೇಕು. ಜೀವನದಲ್ಲಿ ಒಂದೇ ಸಲ ಅವಕಾಶ ಸಿಗೋದು ಗೆಳೆಯರೇ. ಸರಿದು ಹೋದ ವೇಳೆ, ಸುರಿದು ಹೋದ ಮಳೆ ಮತ್ತೆಂದಿಗೂ ಬಾರದು. ಹಾಗಂತ ಅದರೊಳಗೆ ನೀವು ಕಳೆದು ಹೋಗಬಾರದು. ಕೈಯೊಳಗೆ ಇರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆಯನ್ನು ಬಿಟ್ಟು ಕಣ್ಣೆದುರಿಗೆ ಇರುವ ಈ ಕ್ಷಣದಲ್ಲಿ ಬದುಕುವ ಸೊಗಸು ನಿಮ್ಮದಾಗಲಿ. ಎಲ್ಲ ಗೊತ್ತಿತ್ತು ಗೊತ್ತಿಲ್ಲದಂತೆ ಇದ್ದು ಯಾರಿಗೂ ಅರ್ಥವಾಗದೆ ಉಳಿದು ಬಿಡಬೇಕು. ಮೈ ಡಿಯರ್ ಫ್ರೆಂಡ್ಸ್, ನಿಮಗೆ ಯಾರಾದರೂ ನೋವು ಕೊಟ್ಟರೆ ನಿಮ್ಮ ಬೆಲೆ ಅವರಿಗೆ ತಿಳಿಯಬೇಕು ಅಂತ ನೀವು ಮನಸ್ಸು ಮಾಡಿದರೆ ಈ 3 ಕೆಲಸ ಮಾಡಿ ಸಾಕು. ಖಂಡಿತ ನಿಮ್ಮ ಬೆಲೆ ಅವರಿಗೆ ಗೊತ್ತಾಗುತ್ತೆ. ಜೀವನದಲ್ಲಿ ಅವರು ಯಾವತ್ತಿಗೂ ನಿಮ್ಮ ತಂಟೆಗೆ ಬರುವುದಿಲ್ಲ. ಬೇರೆಯವರ ಹತ್ತಿರ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಕಾದರೆ ಅವರ ಹಣೆಯಿಂದ ಬೆವರು ಸುರಿಯಬೇಕು. ಈ 3 ಕೆಲಸ ಮಾಡಿದರೆ ಖಂಡಿತವಾಗಲೂ ನಿಮ್ಮ ಘನತೆ, ಗೌರವ ಹೆಚ್ಚಾಗುತ್ತದೆ. ಮೊದಲನೆಯದು, ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ಳಬಾರದು. ಡಿಯರ್ ಫ್ರೆಂಡ್ಸ್, ನೀವು ಏನು ಕೆಲಸ ಮಾಡ್ತಿರೋ ಆ ಕೆಲಸ ನಿಮಗೆ ಖುಷಿ ಕೊಟ್ಟಿದೆ ಅಂದರೆ ಆ ಕೆಲಸವನ್ನು ಯಾವತ್ತೂ ಬಿಡಬೇಡಿ. ನಿಮ್ಮ ಕೆಲಸದ ಬಗ್ಗೆ ಟೀಕೆ ಮಾಡುವ ಹಲವಾರು ಜನರು ನಿಮ್ಮ ಸುತ್ತಮುತ್ತ ಇರ್ತಾರೆ. ಅಂಥವರಿಗೆ ನೀವು ಡೋಂಟ್ ಕೇರ್ ಆ್ಯಟಿಟ್ಯೂಡ್ ತೋರಿಸಬೇಕು. ನಾಯಿ ಬೊಗಳಿದರೆ ದೇವಲೋಕ ಹಾಳಾದೀತೆ, ಇಲ್ಲ ತಾನೆ? ಅದೇ ರೀತಿ ಯಾರ ಬಗ್ಗೆನೂ ನೀವು ತಲೆ ಕೆಡಿಸಿಕೊಳ್ಳಬೇಡಿ. ಇನ್ನು ಎರಡನೇದಾಗಿ, ನಿಮ್ಮನ್ನು ಹೀಯಾಳಿಸಿದವರಿಗೆ ಮುಟ್ಟಿ ನೋಡಿಕೊಳ್ಳುವ ಪೆಟ್ಟನ್ನು ಕೊಡಬೇಕು. ಮನುಷ್ಯನ ಕೆಟ್ಟ ಸ್ವಭಾವ ಅಂದರೆ ಆತನೇ ನಾನು ಬುದ್ಧಿವಂತ ಎಂದು ಅಹಂಕಾರ ಪಟ್ಟುಕೊಳ್ಳುತ್ತಾನೆ. ಅಂಥವರು ಸದಾಕಾಲ ಬೇರೆಯವರ ಮುಂದೆ ಆಗಲಿ ಅಥವಾ ನಿಮ್ಮ ಮುಂದೆ ಆಗಲಿ ನಿಮ್ಮನ್ನು ಅವಮಾನ ಮಾಡ್ತಾರೆ. ಅಂಥವರ ಮುಂದೆ ನಿಮ್ಮ ಗುರಿ ಸರಿಯಾಗಿರಬೇಕು. ಅಂಥವರ ಮುಂದೆ ಬೆಳೆದು ತೋರಿಸಬೇಕು. ಈ ಮಾತನ್ನು ನೀವು ಯಾವಾಗಲೂ ತಲೆಯಲ್ಲಿ ಇಟ್ಟುಕೊಳ್ಳಬೇಕು. ಇನ್ನು ಕೊನೆಯದಾಗಿ, ಅವರನ್ನು ನೀವು ಕಡೆಗಣಿಸಬೇಕು. ಮೈ ಡಿಯರ್ ಫ್ರೆಂಡ್ಸ್, ಜೀವನದಲ್ಲಿ ಯಾವಾಗಲೂ ಕೆಟ್ಟ ಮಾತುಗಳನ್ನು ಆಡುವ ಜನರಿಂದ ದೂರವಿರಬೇಕು. ಅಂದರೆ ಅವರನ್ನು ಯಾವಾಗಲೂ ಕಡೆಗಣಿಸಬೇಕು. ಅಂದಾಗ ಮಾತ್ರ ನೀವು ನಿಮ್ಮ ಗುರಿಯನ್ನು ಭೇದಿಸುವಲ್ಲಿ ಸಫಲರಾಗುತ್ತೀರಾ. ಮಹಾಭಾರತದ ಕತೆ ಕೇಳಿರಬಹುದು ನೀವು. ಕರ್ಣನಿಗೆ ಹಸ್ತಿನಾಪುರದಲ್ಲಿ ಹುಟ್ಟಿನಿಂದಲೇ ಎಷ್ಟೇ ಅವಮಾನ ಆದರೂ ಕೂಡ ಕರ್ಣನು ಮಾತ್ರ ತನ್ನ ವಿದ್ಯೆಯ ಮೇಲೆ ಮತ್ತು ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇತ್ತು. ಅದೇ ರೀತಿ ನೀವು ಕೂಡ ಟೀಕೆಗಳನ್ನು ಕಡೆಗಣಿಸಿದರೆ ಮಾತ್ರ ಯಶಸ್ಸು ನಿಮ್ಮದಾಗುತ್ತದೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.